ಸ್ನೇಹಿತರೆ, ಇತ್ತೀಚೆಗೆ ಈ ಮುಸ್ಲಿಮ್ಸ್ ಬಗ್ಗೆ ಮಾತಾಡಿ ನೀವು ಮೀಟ್ರ್ ತೋರಿಸಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಕ್ಲೋಸ್ ಫ್ರೆಂಡು ಇಫ್ತೆಕಾರ್ ಶರೀಫ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಈಸ್ ಅ ವೆರಿ ಗ್ರೇಟ್ ಮುಸ್ಲಿಮ್. ಅಲ್ಲಿ ಇನ್ನೊಬ್ರು ಇದ್ದಾರೆ ಸಲೀಂ ಬೈ ಅಂತ, ನಮ್ಮ ಕ್ಲೋಸ್ ಫ್ರೆಂಡು, ನಮಗೆ ಬೆಸ್ಟ್ ಫ್ರೆಂಡಲ್ಲಿ ಅವರು ಒಬ್ಬರು. ಇವರಿಬ್ಬರು ಮುಸ್ಲಿಮ್ಸೇ ಆಯಿತಾ. ನಮ್ಮ ಸಲೀಂ ಬೈ ಕನ್ನಡ ಎಷ್ಟು ನೀಟಾಗಿ ಮಾತಾಡ್ತಾರೆ ಅಂದರೆ ಕನ್ನಡಿಗರು ಹತ್ರ ಮಾತಾಡೋಕ್ಕಾಗಲ್ಲ, ಅಷ್ಟು ನೀಟಾಗಿ ಮಾತಾಡ್ತಾರೆ ಆಯಿತಾ. ಈ ರಾಜಕೀಯದವರು ಅವ್ರ ಲಾಭಕ್ಕೆ ತೋರಿಸ್ತವ್ರಲ್ಲ ಅದೆಲ್ಲ ಮುಸ್ಲಿಮ್ಸ್. ಅಂದರೆ ಮುಸ್ಲಿಮಲ್ಲಿ ಗುರುಗಳೇ ಈಸಿಸ್ ಟೆರರಿಸ್ಟ್ ಇರೋದು ಎಷ್ಟು ನಿಜನೋ, ಒಳ್ಳೆ ಧರ್ಮ ಭಕ್ತಿಯಿಂದ ಇಸ್ಲಾಂ ಧರ್ಮವನ್ನು ಕರೆಕ್ಟಾಗಿ ಫಾಲೋ ಮಾಡುವಂತಹ, ವಾರಕ್ಕೊಂದಿನ ಕರೆಕ್ಟಾಗಿ ಶುಕ್ರವಾರ ನಮಾಜ್ ಮಾಡಿಕೊಂಡು ದಿನ ನಮಾಜ್ ಮಾಡಿಕೊಂಡು ಎಣ್ಣೆ ಗಿಣ್ಣೆ ಕುಡಿದಂಗೆ ಸ್ವಚ್ಛವಾಗಿರೋ ಮುಸ್ಲಿಮ್ಸ್ಗಳು ಅಷ್ಟೇ ಇದ್ದಾರೆ. ಆ ಥರ ಸ್ವಚ್ಛವಾದ ಮುಸ್ಲಿಮ್ಸ್ಗಳಿಗೆ ನನ್ನ ಒಂದು ಸಲ್ಯೂಟ್, ಸಲಾಮ್ ಅಲೈಕುಮ್ ಅಂತ ಹೇಳ್ಬೋದು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಮುಸ್ಲಿಮ್ಸಲ್ಲಿ ಈ ಈಸಿಸ್ ಟೆರರಿಸ್ಟ್ಗಳು ಇವರೆಲ್ಲ ಮಾಡ್ತಾವ್ರಲ್ಲ ಕೆಲಸಗಳು, ಇದನ್ನು ಯಾರು ಅಪೋಸ್ ಮಾಡಲ್ಲ ಓಪನ್ ಆಗಿ. ಒಬ್ಬರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಲ್ಲ. ನಮ್ಮ ಹಿಂದೂಗಳು RSS ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಆದರೆ ಈ ಮುಸ್ಲಿಮ್ಸ್ ಅವರು ಯಾಕೆ ಒಬ್ಬರು ಕೂಡ ಈಸಿಸ್ ಟೆರರಿಸ್ಟ್ನ ಓಪನ್ ಆಗಿ ಅಪೋಸ್ ಮಾಡಲ್ಲ, ಒಬ್ಬರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಲ್ವಲ್ಲ, ಯಾಕೆ? ಇದರ ಬಗ್ಗೆ ಒಂದು ಪ್ರಶ್ನಾರ್ಥಕ ಕ್ವಶನ್ ನನಗೂ ಇದೆ, ಅದೇನು ಅಂತ ನೀವೇ ತಿಳ್ಕೋಬೇಕು.